ವೆಲ್ಕಮ್ ಟು ಜಯಶ್ರೀ ಕಿಚನ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾನಿವತ್ತು ಶುಕ್ರವಾರದ ವ್ಲಾಗ್ ಮಾಡತ್ತೀನಿ ರೀ. ಹೊಸ್ಲು ಪೂಜೆ ಮಾಡ್ಕೊಂಡು ರಂಗೋಲಿದು ಹಾಕ್ಕೊಂಡ್ರಿ. ರಂಗೋಲಿ ಹೆಂಗಾಗೈತೆ ಅಂತ ಹೇಳಿ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ರಂಗೋಲಿ ಹಾಕ್ಕೊಂಡು ಒಳಗೆ ಬಂದೆ ರೀ. ಅಡುಗೆ ಮನೆಗೆ ಬಂದು ಗ್ಯಾಸ್ ಅದೆಲ್ಲ ಒರೆಸ್ಕೊಂಡು ಗ್ಯಾಸ್ ಪೂಜೆ ಮಾಡ್ಕೊಂಡೆ ರೀ. ಮತ್ತು ಆಮೇಲೆ ಹಾಲು ಕಾಸಕ್ಕೆ ಚಾಕ ಇಟ್ಕೊಂಡೆ ರೀ. ನನಗೆ ನಮ್ಮ ಮನೆಯವ್ರಿಗೆ ಚಾದ ಹಾಕ್ಕೊಂಡು ನನ್ನ ಮಗಳಿಗೂ ಹಾಲದ ಹಾಕ್ಕೊಟ್ಟೆ. ಇವತ್ತು ನಾನು ನನ್ನ ಮಗಳಿಗೆ ದವಾಖಾನೆಗೆ ಕರ್ಕೊಂಡು ಹೋಗೋದಿತ್ತು ರೀ. ಯಾಕಂದರೆ ಒಟ್ಟು ಊಟ ಮಾಡಲಾಗಿದ್ಲ ರೀ. ಊಟದ ಪ್ರಾಬ್ಲಮ್ ಭಾಳ ಆಗಿತ್ತು ನನ್ನ ಮಗಳಿಗೆ. ಸ್ಕೂಲಿಗೆ ಕಟ್ಟಿ ಟಿಫಿನ್ ಬಾಕ್ಸನ್ನ ಹಂಗೆ ತೊಗೊಂಬರ್ತಿದ್ಲು, ಒಟ್ಟು ತಿಂತಾ ಇರಲಿಲ್ಲ. ಹಾಗಾಗಿ ನಮ್ಮ ಮನೆ ದೊಡ್ಡ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ. ನಮ್ಮ ಮನೆಯವ್ರಿಗೆ ಬೇಡ ದವಾಖಾನೆಗೆ ಹೋಗಿ ಟಾನಿಕ್ ಅದು ಬರೆಸ್ಕೊಂಬರೋನು, ಬಾಗಲಕೋಟೆಗೆ ಹೋಗೋಣ ಅಂದ್ರೆ ನಮ್ಮ ಮನೆಯವ್ರು ದವಾಖಾನೆಗೆ. ಹಾಗಾಗಿ ನಮ್ಮದು ಹೋಗೋ ಪ್ಲ್ಯಾನ್ ಆಯ್ತು ರೀ. ನಮ್ಮ ಮನೆಯವರು ನಾಷ್ಟ ಏನು ಮನ್ಯಾಗ ಮಾಡ್ಕೋತ ಕೂಡಬೇಡ, ಲೇಟ್ ಆಕೈತಿ, ಜಲ್ದಿ ಹೋಗಿ ಜಲ್ದಿ ಬರೋನು. ಹಾಗಾಗಿ ಅಲ್ಲೇ ಹೊರಗೆ ನಾಷ್ಟ ಮಾಡಿ ಆ ಕಡೆಯಿಂದ ಆ ಕಡೆ ಹೋಗೋಣ ಅಂದರಿ. ಹಾಗಾಗಿ ನಾನು ನಾಷ್ಟ ಅದೇನು ಇದನ್ನು ಮಾಡ್ಕೊಲಿಲ್ಲ ರೀ. ಚಾದು ಕುಡಿದ್ವಿ. ಚಾದು ಕುಡಿದು ಕಸದು ಎಲ್ಲ ಹೊಡ್ಕೊಂಡೆ ರೀ. ಕಸ ಹೊಡ್ಕೊಂಡು ಮನೆ ಒರೆಸ್ಕೋಬೇಕಂಥೇಳಿ ಮನೆ ಒರೆಸ್ಕೊಳತ್ತೀನಿ ರೀ. ನಾನು ಮಂಗಳವಾರ ಶುಕ್ರವಾರ ವಾರದಾಗ 2 ದಿನ ಮನೆ ಒರೆಸ್ಕೊಳ್ಳೋ ಮುಂದೆ ನೀರೊಳಗೆ ಇವನ್ನೆಲ್ಲ ಹಾಕ್ಕೋತೀನಿ ರೀ. ಅರಿಶಿನ ಪುಡಿ ಮತ್ತು ಉಪ್ಪು ಕರ್ಪೂರ ಹಾಕಿ ಒರೆಸೋದ್ರಿಂತ, ನೀರೊಳಗೆ ಹಾಕಿ ಒರೆಸೋದ್ರಿಂತ ಒಳ್ಳೆ ವಿಚಾರಗಳು ಜಾಸ್ತಿ ಬರ್ತಾವ್ರಿ. ಮತ್ತು ಮನೆ ಯಾವಾಗಲೂ ಮಡಿಲಿಂತ್ರ ಇರುತ್ತೆ ಅಂಥೇಳಿ ನನ್ನ ಅಭಿಪ್ರಾಯ ರೀ. ನಿಮ್ಮ ಅಭಿಪ್ರಾಯ ಏನೋ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ನಾ ಮಾತ್ರ ಹಿಂಗೆ ಒರೆಸ್ತೀನಿ ರೀ. ಅಮಾಸಿ ಹುಣ್ವಿಗೂ ಇದೇ ಥರನೂ ನಾನು ಒರೆಸ್ತೇನೆ ಮನೆ. ನೋಡಿರಿ, ಮನೆ ಅದೆಲ್ಲ ಒರೆಸ್ಕೊಂಡು ಸ್ವಲ್ಪ ಬಾಂಡೆ ಇದ್ವು, ಬಾಂಡೆ ತಿಕ್ಕೊಂಡು ಸ್ನಾನ ಮಾಡಿದೆ ರೀ. ಸ್ನಾನ ಮಾಡಿ ಬಂದು ದೇವರೆಲ್ಲ ತಿಕ್ಕೊಂಡು ಪೂಜೆ ಮಾಡೇನಿ ರೀ. ಪೂಜೆ ಹೆಂಗಾಗೈತೆ ಅಂಥೇಳಿ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ರೆಡಿಯಾಗಿ ನಾಷ್ಟಕ್ಕೆ ಹೋಟೆಲಿಗೆ ಬಂದ್ವಿ ರೀ. ನನ್ನ ಮಗಳು ನಾಷ್ಟಕ್ಕೆ ಏನು ಬೇಕಂದ್ರೆ ಆಕೆ ಇಡ್ಲಿ ಅಂದ್ಲು. ಆಕೆಗೆ ಇಡ್ಲಿ ಹೇಳಿದ್ರು ನಮ್ಮ ಮನೆಯವರು. ನಮ್ಮ ಮನೆಯವ್ರಿಗೆ ಪುರಿ ಹೇಳಿದ್ವಿ. ಪುರಿ ಅದೆಲ್ಲ ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿ ಬೈಕ್ ತೊಗೊಂಡು ಹೊಂಟಿದ್ವಿ ನಾವು ಹಾಸ್ಪಿಟಲ್ಗೆ, ಬಾಗಲಕೋಟೆಗೆ. ಹಾಗಾಗಿ ಜಲ್ದಿನ ಬಿಟ್ವಿ. ಎಲ್ಲ ದವಾಖಾನಿಗೆ ಅದೆಲ್ಲ ತೋರಿಸ್ಕೊಂಡ್ವಿ ರೀ. ಮಕ್ಕಳು ಊಟ ಮಾಡಲಿಲ್ಲ ಅಂದ್ರೆ ಭಾಳ ಟೆನ್ಷನ್ ಆಗೋದ್ರಿ ಮನೆಯೊಳಗೆ. 3 ಹೊತ್ತು ಮಕ್ಕಳು ಊಟ ಮಾಡಿದ್ರನ್ನ ಸ್ವಲ್ಪ ಮನಸ್ಸಿಗೆ ನಮಗೂ ಸಮಾಧಾನ, ಅವ್ರಿಗೆ ಇದು ಅನ್ಸುತ್ತೆ ರೀ. ಹಾಗಾಗಿ ಅದ್ರ ಸಂಬಂಧ ನಾವು ಬೇಡ ಅಂತೇಳಿ ದವಾಖಾನಿಗೆ ಹೋದ್ವಿ. ತೋರಿಸಿದ್ವಿ ರೀ. ಟಾನಿಕ್ ಕೊಟ್ರೆ ಡೈಲಿ ಹಾಕ್ರಿ ಅಂತೇಳಿ ಟಾನಿಕ್ ಅದು ತೊಗೊಂಬಂದ್ವಿ ರೀ. ಇನ್ನೇನು ಊರಿಗೆ ಬರ್ಬೇಕಂತ ಅನ್ನೋದ್ರಾಗ ಮಳೆ ಒಂದು ಹತ್ತು ಬಿಡ್ತ್ರಿ ಬಾಗಲಕೋಟೆ ಒಳಗೆ. ಹಾಗಾಗಿ ನಮ್ಮ ಮನೆಯವ್ರು ಚಾದು ಕುಡಿಯೋಣ ಅಂತ ಅಷ್ಟರೊಳಗೆ ಮಳೆ ನಿಂತ್ರೆ ಹೋಗೋಣ ಅಂತಂದರು. ಹಂಗೆ ಚಾ ಕುಡಿಯೋಕ್ಕಂತ ಒಂದು ಹೋಟೆಲಿಗೆ ಬಂದಿರಿ. ಹೋಟೆಲ್ ಮಾತ್ರ ಮಸ್ತ್ ಇತ್ತು ರೀ ನೋಡೋಕೆ. ನಮ್ಮ ಮನೆಯವರು ಅವ್ರಿಗೊಂದು ಚಾ ನನಗೊಂದು ಚಾ ಹೇಳಿದರು. ನನ್ನ ಮಗಳಿಗೆ ಚಾ ಏನು ಕುಡ್ಸಂಗಿಲ್ಲ ರೀ. ಹಾಗಾಗಿ ಆಕೆಗೆ ಬಾದಾಮಿ ಹಾಲು ಹೇಳಿದ್ವಿ. ಆಕೆ ಬಾದಾಮಿ ಹಾಲು ಕುಡಿದ್ಲು. ನೋಡಿ ಮಮ್ಮಿ ಎಲ್ಲಿ ಹೋದ್ರೂ ವಿಡಿಯೋನ ಮಾಡ್ತಾಳೆ ಪಪ್ಪ ನಂದು ಅಂಥೇಳಿ ನಮ್ಮ ಮನೆಯವ್ರಿಗೆ ಹೇಳಾಕತ್ತಿದ್ಲು. ಹಾಗಾಗಿ ಆಕಿದ್ದು ಒಂದು ವಿಡಿಯೋ ಮಾಡಿದ್ದೆ. ನೋಡ್ರಿ ಆ ಕಡೆ ಹೆಂಗೆ ಹೊಳ್ಕೊತಾಳೆ ನನ್ನ ಮಗಳು ಅಂಥೇಳಿ. ಇದು ಈ ವಿಡಿಯೋ ಇಲ್ಲ ಏನು ಮಾಡತ್ತೀನಿ ರೀ. ನಿಮ್ಗೇನಾರು ಲೈಕ್ ಆಗಿದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನಗೆ ಕಮೆಂಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಸಿಗ್ತೀನಿ ರೀ ಮುಂದಿನ ವಿಡಿಯೋದೊಳಗೆ. ಅಲ್ಲಿವರೆಗೆ ನನ್ನ ಚಾನಲ್ ನೋಡ್ತಾರೆ.